ಕಬ್ಬಿನ ಬೆಂಬಲ ಬೆಲೆಗಾಗಿ ನಡೀತಾ ಇರುವಂತಹ ಹೋರಾಟ ಇನ್ನೂ ಕೂಡ ನಿಂತಿಲ್ಲ. ವಿಜಯಪುರದ ರೈತರು ಈಗ ಪಟ್ಟು ಹಿಡಿದಿದ್ದಾರೆ. ಟನ್ ಕಬ್ಬಿಗೆ ಕನಿಷ್ಠ 3,500 ಕೊಡಬೇಕು ಅನ್ನುವಂಥದ್ದು ಅವರ ಆಗ್ರಹ. ವಿಜಯಪುರದ ಆಲಮೇಲ ಪಟ್ಟಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ದರ ನಿಗದಿ ಮಾಡಿ ಡಿಸಿ ಹಣ ಕೊಡಿಸಬೇಕು ಅಂತ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ದರ ಘೋಷಣೆ ಮಾಡದೇ ಇದ್ರೆ ಉಗ್ರ ಹೋರಾಟವನ್ನ ನಡೆಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ದರ ನಿಗದಿ ಮಾಡಬೇಕು, ನಿಗದಿ ಮಾಡಿದಂತ ದರವನ್ನ ಡಿಸಿಯೇ ಕೊಡಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ. ಈಗ ರೈತರಿಗೆ ನೀವು ಸಪೋರ್ಟ್ ಮಾಡಿಲ್ಲ, ಯಾವುದೇ ನಮ್ಮ ಕೈಲ ಈ ಫ್ಯಾಕ್ಟರಿ ಪರವಾಗಿದ್ರೆ ಅಂದ್ರ ರೈತರ ಸತ್ಯವೊಂದು ಜೀವನ ಉಳಿತದ. ಅದರ ಏನು ಕಬ್ಬಿಗೆ ದರ ನಿಗದಿಗಾಗಿ ರೈತರು ಈಗ ಏನು ಹೋರಾಟ ಮಾಡ್ತಾ ಇದ್ದಾರೆ. ಇದು ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಕೂಡ ಏನೋ ಹೋರಾಟ ನಡೀತಾ ಇದೆ ಅಂತ ಹೇಳ್ಬೋದು. ವಿಜಯಪುರದ ಏನು ಆಲ್ಮೇಲ್ ತಾಲೂಕಿನಲ್ಲೂ ಕೂಡ ಏನು ಕಾರ್ಖಾನೆಯವರು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬೆಲೆಯೂ ಕೂಡ ಕೊಡ್ತಾ ಇಲ್ಲ ಅಂತ ಆಗ್ರಹಿಸಿ ರೈತರು ಹೋರಾಟ ಮಾಡಿರ್ತಕ್ಕಂಥದ್ದು ಇಲ್ಲಿ ತಾವಿಲ್ಲಿ ನೋಡ್ಬೋದು. ಏನು ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನಲ್ಲಿ ರೈತರು ಒಂದು ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಅವರು ಏನು ಸರ್ಕಾರ ನಿಗದಿ ಮಾಡಿದೆ ಬೆಲೆ ಅದನ್ನು ನೀಡಲೇಬೇಕು, ಅವರು ಬೆಲೆ 3,500 ರೂಪಾಯಿ ಪ್ರತಿ ಟನ್ಗಿದೆ, ಕನಿಷ್ಠ 3,300 ಆದರೂ ನೀಡಲೇಬೇಕು ಅಂತೇಳಿ ಆಗ್ರಹಿಸಿ ವಿಜಯಪುರ ಜಿಲ್ಲೆ ಆಲ್ಮೇಲ ಪಟ್ಟಣದಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಏನು ರೈತರು ಹೋರಾಟ ಮಾಡ್ತಿದ್ದಾರೆ. ಅವರನ್ನೇ ಕೇಳೋಣ. ಸರ್, ತಮ್ಮ ಬೇಡಿಕೆ ಏನು? ಯಾವಾಗಿಂದ ಹೋರಾಟ ಮಾಡ್ತೀರಿ? ಏನು ಬೇಡಿಕೆ? ಈ ಬೇಡಿಕೆ ಅಂದರೆ 3,300 ಕೊಡ್ಬೇಕಂತ ನಮ್ಮ ಬೇಡಿಕೆ. ಈ ಬೇಡಿಕೆ ಕಾರಣನೇ ಫ್ಯಾಕ್ಟ್ರಿ ಮಾಲಕರು. ಜಿಲ್ಲಾಡಳಿತ ಹೇಳಿದ ಪ್ರಕಾರ ಅವ್ರು ಒಪ್ಕೊಂಡಿಲ್ಲ. ಈ ಹೋರಾಟನೇ ಆಗ್ತಿಲ್ಲ. ಸುಮಾರು ನಮ್ಮ ಸಿಂದಗಿ ತಾಲೂಕು, ಆಲ್ಮೇಲ ತಾಲೂಕಲ್ಲಿ ಬರುವಂಥ ಫ್ಯಾಕ್ಟ್ರಿಗಳು ಎಲ್ಲರೂ ಅವರೇ ಅದಾರೆ. ಒಂದೇ ಫ್ಯಾಕ್ಟ್ರಿ ಅಂತ ಇಲ್ಲ ಇದರಲ್ಲಿ. ಯಾವ ಫ್ಯಾಕ್ಟ್ರಿಯವರು ಇದಕ್ಕೆ ರೇಟ್ ತೆಗಿಲಾರಕ್ಕೆ ಹೋರಾಟ ಕಾರಣ. ಇದು ಇವತ್ತು ಎಷ್ಟೋ ಟೋಳಿ ಬಂದು ಕೂತಾವ. ರೈತರ ಕಬ್ಬು ಹಾಳಾಗುತ್ತೆ, ಎಲ್ಲ ಬೆಳೆ ಹಾಳಾಗ್ಯವ್ರು. ನಮ್ಮ ತಾಲೂಕಲ್ಲಿ ಪ್ರವಾಹ ಬಂದು, ಹೊಳಿ ಬಂದು, ಭೀಮಾ ನದಿ ಬಂದು ನೀವು ಇಲ್ಲಿ ಪೂರಾ ಇದು ಗಂಜಿ ಕೇಂದ್ರ ತೆಗೆದಿದ್ರು. ಉಸ್ತುವಾರಿ ಮಿನಿಸ್ಟ್ರು ಬಂದಿರು. ಈ ಉಸ್ತುವಾರಿ ಮಿನಿಸ್ಟ್ರು ಹೊಟ್ಟೆ ಕಿವಿ ಕೇಳ್ಕೊಳ್ಳಾರ ಕಣ್ಣು ಮುಚ್ಚಾರು. ನಮ್ಮ ಜಿಲ್ಲೆ ಉಸ್ತುವಾರಿ ಮಿನಿಸ್ಟ್ರು ಇದು ಹೊಟ್ಟೆಗೆ ಒಂದು ದಿವಸನೂ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರು. ಈ ಕಬ್ಬಿನ ಸಲುವಾಗಿ, ರೈತರ ಸಲುವಾಗಿ, ಫ್ಯಾಕ್ಟ್ರಿ ಸಲುವಾಗಿ. ಅದಕ್ಕೆ ಇವ್ರು ಏನು ಮಾಡ್ತಾರೆ ಅನ್ನಂಗೆ ರೈತರಿಗೆ ಹಂಗಿದೆ. ನಾವು ಸುಮಾರು 1,000 ಟನ್ ಕಬ್ಬು ಪ್ರತಿ ವರ್ಷ ಬೆಳಿತೀವಿ ಒಬ್ಬೊಬ್ಬ ರೈತರು. ಇಷ್ಟು ಬೆಳೆದ್ರು ನಮಗೆ ಎಷ್ಟು ಅನ್ಯಾಯ ಆಗುತ್ತೆ. ಆದರೂ ಇದಕ್ಕೆ ಇವರು ಫ್ಯಾಕ್ಟ್ರಿ ಹೊಣೆಗಾರು. ಇದು ರೇಟ್ ಸರಿಪಡಿಸಿ ಮಾಡಿ ಕೊಟ್ಟರೆ ನಮಗೆಲ್ಲರೂ ರೈತರಿಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಇವರು ಮಾಡತನ ಹಚ್ಚಾರ ಫ್ಯಾಕ್ಟ್ರಿ ಗುಲಾಮರಾಗ್ಯದಾರ ನಮ್ಮ ಆಫೀಸರ್ಗಳು. ಜಿಲ್ಲಾಡಳಿತರು ಬಂದು ಅವ್ರಿಗೆ ಟೈಟ್ ಮಾಡಿದ್ರೆ ಇಟ್ಟೊತ್ತಿಗೆ ಫೈನಲ್ ಆಗ್ತಿತ್ತು. ಅದಕ್ಕೆ ಕಾರಣೀಭೂತರು ಅಧಿಕಾರಿಗಳು ಅವ್ರು ಕೈಗೊಂಬಾರ್ದು. ನಾವು ರೈತರು ಅನ್ನ ತಿಂದು ರೈತರು ಪೇಮೆಂಟ್ದಿಂದ ಇವ್ರು ಅದಾರ. ಅವರು ರೈತರ ಮಕ್ಕಳೇ ಅದಾರ ಅಧಿಕಾರಿಗಳು. ಅದು ಒಂದು ಮರ್ತಾರ ಅವ್ರು ಅಧಿಕಾರಿಗಳು. ರೈತರು ತಂದೆ ತಾಯಿ, ಅವರು ಅಧಿಕಾರಿಗಳ ತಂದೆ ತಾಯಿನೂ ಕಷ್ಟಪಟ್ಟು ದುಡ್ದು ಅವ್ರಿಗೆ ನೌಕರಿ ಹಚ್ಚಾರ. ಅವರೇನು ಮ್ಯಾಗಿಂದ ಬಿದ್ದಿಲ್ಲ. ಅದಕ್ಕೆ ರೈತರದ್ದು ಸ್ವಲ್ಪ ಕಾಳಜಿ ತೊಗೋಬೇಕಂತ ನನ್ನೆಲ್ಲ ರೈತರ ಪರವಾಗಿ ನಂದು ಒಂದು ವಿನಂತಿ. ಪಕ್ಕದ ಜಿಲ್ಲೆ ಗುಲ್ಬರ್ಗಕ್ಕೂ ಹೋಗ್ತಾ ಇರೋ ನೀರು ಭೀಮಾ ನದಿ ನೀರು. ನಾವು ಉಣಿಸ್ತಾ ಇರೋ ಕೂಡ ನೀರ ಭೀಮಾ ನದಿ ನೀರ. ಕೃಷ್ಣ ನದಿ ಎಲ್ಲರಿಗೂ ಒಂದೇ ನೀರು ಬರ್ತದೆ. ಆದರೆ ಇಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಮಾನ್ಯ ಸರ್ಕಾರದವರಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ ನಾನು. ಈಗೇನು ಬೆಳಗಾವಿ ಜಿಲ್ಲೆಯಾದ್ಯಂತ ಏನು ಒಂದು ರೇಟ್ ನಿಗದಿಪಡಿಸಿರಿ, ಎಲ್ಲ ರೈತರಿಗೂ ಕೂಡ ಒಂದು ನಿಗದಿತ ಅದೇ ರೇಟ್ ಅನ್ವಯ ಆಗುವಂಥದ್ದು ಮಾನ್ಯ ಸರ್ಕಾರದವರು ಈ ನಮ್ಮ ಬಿಜಾಪುರ ಜಿಲ್ಲೆಗೂ ಕೂಡ ಅದೇ ಒಂದು ನಿಗದಿತ ಬೆಲೆಯನ್ನು ಕೊಡಬೇಕಂತೇಳಿ ಮಾನ್ಯ ಸರ್ಕಾರದವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೋತೀವಿ. ಯಾಕಂದ್ರೆ ಆ ರೈತರು ಕೂಡ ಅಷ್ಟೇ ಕಷ್ಟಪಡ್ತಾರೆ, ನಾವು ಅಷ್ಟೇ ಕಷ್ಟಪಡ್ತೀವಿ. ರೈತರನ್ನು ಬೀದಿಗೆ ತರುವಂಥ ಕೆಲಸ ನೀವು ಮಾಡಬೇಡ್ರಿ. ನಿಮಗೆ ನಮ್ಮದು ರಿಕವರಿ ಹೇಳ್ತಿರಲ್ಲ, ನೀವು ಎಲ್ಲ ಜಿಲ್ಲೆಗಳಲ್ಲೂ ರಿಕವರಿನೇ ಇರ್ತದೆ, ದುಡಿಮೆನೂ ಅಷ್ಟೇ ಇರ್ತದೆ. ಆದರೆ ಮಲತಾಯಿ ಧೋರಣೆಯನ್ನು ನಮ್ಮ ಬಿಜಾಪುರ ಜಿಲ್ಲೆಗೆ ಮಾಡಬಾರ್ದು ಅಂತೇಳಿ ಮಾನ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೋತೀನಿ. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕಬ್ಬಿನ ಬೆಂಬಲ ಬೆಲೆಗಾಗಿ ನಡೀತಾ ಇರುವಂತಹ ಹೋರಾಟ ಇನ್ನೂ ಕೂಡ ನಿಂತಿಲ್ಲ. ವಿಜಯಪುರದ ರೈತರು ಈಗ ಪಟ್ಟು ಹಿಡಿದಿದ್ದಾರೆ. ಟನ್ ಕಬ್ಬಿಗೆ ಕನಿಷ್ಠ 3,500 ಕೊಡಬೇಕು ಅನ್ನುವಂಥದ್ದು ಅವರ ಆಗ್ರಹ. ವಿಜಯಪುರದ ಆಲಮೇಲ ಪಟ್ಟಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ದರ ನಿಗದಿ ಮಾಡಿ ಡಿಸಿ ಹಣ ಕೊಡಿಸಬೇಕು ಅಂತ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ದರ ಘೋಷಣೆ ಮಾಡದೇ ಇದ್ರೆ ಉಗ್ರ ಹೋರಾಟವನ್ನ ನಡೆಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ದರ ನಿಗದಿ ಮಾಡಬೇಕು, ನಿಗದಿ ಮಾಡಿದಂತ ದರವನ್ನ ಡಿಸಿಯೇ ಕೊಡಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ. ಈಗ ರೈತರಿಗೆ ನೀವು ಸಪೋರ್ಟ್ ಮಾಡಿಲ್ಲ, ಯಾವುದೇ ನಮ್ಮ ಕೈಲ ಈ ಫ್ಯಾಕ್ಟರಿ ಪರವಾಗಿದ್ರೆ ಅಂದ್ರ ರೈತರ ಸತ್ಯವೊಂದು ಜೀವನ ಉಳಿತದ. ಅದರ ಏನು ಕಬ್ಬಿಗೆ ದರ ನಿಗದಿಗಾಗಿ ರೈತರು ಈಗ ಏನು ಹೋರಾಟ ಮಾಡ್ತಾ ಇದ್ದಾರೆ. ಇದು ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಕೂಡ ಏನೋ ಹೋರಾಟ ನಡೀತಾ ಇದೆ ಅಂತ ಹೇಳ್ಬೋದು. ವಿಜಯಪುರದ ಏನು ಆಲ್ಮೇಲ್ ತಾಲೂಕಿನಲ್ಲೂ ಕೂಡ ಏನು ಕಾರ್ಖಾನೆಯವರು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬೆಲೆಯೂ ಕೂಡ ಕೊಡ್ತಾ ಇಲ್ಲ ಅಂತ ಆಗ್ರಹಿಸಿ ರೈತರು ಹೋರಾಟ ಮಾಡಿರ್ತಕ್ಕಂಥದ್ದು ಇಲ್ಲಿ ತಾವಿಲ್ಲಿ ನೋಡ್ಬೋದು. ಏನು ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನಲ್ಲಿ ರೈತರು ಒಂದು ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಅವರು ಏನು ಸರ್ಕಾರ ನಿಗದಿ ಮಾಡಿದೆ ಬೆಲೆ ಅದನ್ನು ನೀಡಲೇಬೇಕು, ಅವರು ಬೆಲೆ 3,500 ರೂಪಾಯಿ ಪ್ರತಿ ಟನ್ಗಿದೆ, ಕನಿಷ್ಠ 3,300 ಆದರೂ ನೀಡಲೇಬೇಕು ಅಂತೇಳಿ ಆಗ್ರಹಿಸಿ ವಿಜಯಪುರ ಜಿಲ್ಲೆ ಆಲ್ಮೇಲ ಪಟ್ಟಣದಲ್ಲಿ ತಹಶೀಲ್ದಾರ್
ತಹಸೀಲ್ದಾರ್ ಕಚೇರಿ ಎದುರು ಏನು ರೈತರು ಹೋರಾಟ ಮಾಡ್ತಿದ್ದಾರೆ ಅವರನ್ನೇ ಕೇಳೋಣ. ಸರ್, ತಮ್ಮ ಬೇಡಿಕೆ ಏನು? ಯಾವಾಗಿಂದ ಹೋರಾಟ ಮಾಡ್ತೀರಿ? ಏನು ಬೇಡಿಕೆ? ಈ ಬೇಡಿಕೆ ಅಂದರೆ 3,300 ಕೊಡ್ಬೇಕಂತ ನಮ್ಮ ಬೇಡಿಕೆ. ಈ ಬೇಡಿಕೆ ಕಾರಣನೇ ಫ್ಯಾಕ್ಟ್ರಿ ಮಾಲಕರು. ಜಿಲ್ಲಾಡಳಿತ ಹೇಳಿದ ಪ್ರಕಾರ ಅವ್ರು ಒಪ್ಕೊಂಡಿಲ್ಲ. ಈ ಹೋರಾಟನೇ ಆಗ್ತಿಲ್ಲ. ಸುಮಾರು ನಮ್ಮ ಸಿಂದಗಿ ತಾಲೂಕು, ಹನುಮೆ ತಾಲೂಕಲ್ಲಿ ಬರುವಂಥ ಫ್ಯಾಕ್ಟ್ರಿಗಳು ಎಲ್ಲರೂ ಅವರೇ ಅದಾರೆ. ಒಂದೇ ಫ್ಯಾಕ್ಟ್ರಿ ಅಂತ ಇಲ್ಲ ಇದರಲ್ಲಿ. ಯಾವ ಫ್ಯಾಕ್ಟ್ರಿಯವರು ಇದಕ್ಕೆ ರೇಟ್ ತೆಗಿಲಾರಕ್ಕೆ ಹೋರಾಟ ಕಾರಣ. ಇದು ಇವತ್ತು ಎಷ್ಟೋ ಟೋಳಿ ಬಂದು ಕೂತಾವ, ರೈತರ ಕಬ್ಬು ಹಾಳಾಗುತ್ತೆ, ಎಲ್ಲ ಬೆಳೆ ಹಾಳಾಗ್ಯವ್ರು. ನಮ್ಮ ತಾಲೂಕಲ್ಲಿ ಪ್ರವಾಹ ಬಂದು, ಹೊಳಿ ಬಂದು, ಭೀಮಾ ನದಿ ಬಂದು, ನೀವು ಇಲ್ಲಿ ಪೂರಾ ಪ್ರವಾಹ ಇದು ಗಂಜಿ ಕೇಂದ್ರ ತೆಗೆದಿದ್ರು. ಉಸ್ತುವಾರಿ ಮಿನಿಸ್ಟ್ರು ಬಂದಿರು. ಈ ಉಸ್ತುವಾರಿ ಮಿನಿಸ್ಟ್ರು ಹೊಟ್ಟೆ ಕಿವಿ ಕೇಳ್ಕೊಳ್ಳಾರ ಕಣ್ಣು ಮುಚ್ಚಾರು. ನಮ್ಮ ಜಿಲ್ಲೆ ಉಸ್ತುವಾರಿ ಮಿನಿಸ್ಟ್ರು ಇದು ಹೊಟ್ಟೆಗೆ ಒಂದು ದಿವಸನೂ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರು. ಈ ಕಬ್ಬಿನ ಸಲುವಾಗಿ, ರೈತರ ಸಲುವಾಗಿ, ಫ್ಯಾಕ್ಟ್ರಿ ಸಲುವಾಗಿ. ಅದಕ್ಕೆ ಇವ್ರು ಏನು ಮಾಡ್ತಾರೆ ಅನ್ನಂಗೆ ರೈತರಿಗೆ ಹಂಗಿದೆ. ನಾವು ಸುಮಾರು 1,000 ಟನ್ ಕಬ್ಬು ಪ್ರತಿ ವರ್ಷ ಬೆಳಿತೀವಿ ಒಬ್ಬೊಬ್ಬ ರೈತರು. ಇಷ್ಟು ಬೆಳೆದ್ರು ನಮಗೆ ಎಷ್ಟು ಅನ್ಯಾಯ ಆಗುತ್ತೆ. ಆದರೂ ಇದಕ್ಕೆ ಇವರು ಫ್ಯಾಕ್ಟ್ರಿ ಹೊಣೆಗಾರು. ಇದು ರೇಟ್ ಸರಿಪಡಿಸಿ ಮಾಡಿ ಕೊಟ್ಟರೆ ನಮಗೆಲ್ಲರೂ ರೈತರಿಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಇವರು ಮಾಡತನ ಹಚ್ಚಾರ ಫ್ಯಾಕ್ಟ್ರಿ ಗುಲಾಮರಾಗ್ಯದಾರ ನಮ್ಮ ಆಫೀಸರ್ಗಳು. ಜಿಲ್ಲಾಡಳಿತರು ಬಂದು ಅವ್ರಿಗೆ ಟೈಟ್ ಮಾಡಿದ್ರೆ ಇಟ್ಟೊತ್ತಿಗೆ ಫೈನಲ್ ಆಗ್ತಿತ್ತು. ಅದಕ್ಕೆ ಕಾರಣೀಭೂತರು ಅಧಿಕಾರಿಗಳು ಅವ್ರು ಕೈಗೊಂಬಾರ್ದು. ನಾವು ರೈತರು ಅನ್ನ ತಿಂದು ರೈತರು ಪೇಮೆಂಟ್ದಿಂದ ಇವ್ರು ಅದಾರ. ಅವರು ರೈತರ ಮಕ್ಕಳೇ ಅದಾರ ಅಧಿಕಾರಿಗಳು. ಅದು ಒಂದು ಮರ್ತಾರ ಅವ್ರು ಅಧಿಕಾರಿಗಳು. ರೈತರು ತಂದೆ ತಾಯಿ, ಅವರು ಅಧಿಕಾರಿಗಳ ತಂದೆ ತಾಯಿನೂ ಕಷ್ಟಪಟ್ಟು ದುಡ್ದು ಅವ್ರಿಗೆ ನೌಕರಿ ಹಚ್ಚಾರ. ಅವರೇನು ಮ್ಯಾಗಿಂದ ಬಿದ್ದಿಲ್ಲ. ಅದಕ್ಕೆ ರೈತರದ್ದು ಸ್ವಲ್ಪ ಕಾಳಜಿ ತೊಗೋಬೇಕಂತ ನನ್ನೆಲ್ಲ ರೈತರ ಪರವಾಗಿ ನಂದು ಒಂದು ವಿನಂತಿ. ಪಕ್ಕದ ಜಿಲ್ಲೆ ಗುಲ್ಬರ್ಗಕ್ಕೂ ಹೋಗ್ತಾ ಇರೋ ನೀರು ಭೀಮಾ ನದಿ ನೀರು. ನಾವು ಉಣಿಸ್ತಾ ಇರೋ ಕೂಡ ನೀರ ಭೀಮಾ ನದಿ ನೀರ. ಕೃಷ್ಣ ನದಿ ಎಲ್ಲರಿಗೂ ಒಂದೇ ನೀರು ಬರ್ತದೆ. ಆದರೆ ಇಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಮಾನ್ಯ ಸರ್ಕಾರದವರಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ ನಾನು. ಈಗೇನು ಬೆಳಗಾವಿ ಜಿಲ್ಲೆಯಾದ್ಯಂತ ಏನು ಒಂದು ರೇಟ್ ನಿಗದಿಪಡಿಸಿರಿ, ಎಲ್ಲ ರೈತರಿಗೂ ಕೂಡ ಒಂದು ನಿಗದಿತ ಅದೇ ರೇಟ್ ಅನ್ವಯ ಆಗುವಂಥದ್ದು ಮಾನ್ಯ ಸರ್ಕಾರದವರು ಈ ನಮ್ಮ ಬಿಜಾಪುರ ಜಿಲ್ಲೆಗೂ ಕೂಡ ಅದೇ ಒಂದು ನಿಗದಿತ ಬೆಲೆಯನ್ನು ಕೊಡಬೇಕಂತೇಳಿ ಮಾನ್ಯ ಸರ್ಕಾರದವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೋತೀವಿ. ಯಾಕಂದ್ರೆ ಆ ರೈತರು ಕೂಡ ಅಷ್ಟೇ ಕಷ್ಟಪಡ್ತಾರೆ, ನಾವು ಅಷ್ಟೇ ಕಷ್ಟಪಡ್ತೀವಿ. ರೈತರನ್ನು ಬೀದಿಗೆ ತರುವಂಥ ಕೆಲಸ ನೀವು ಮಾಡಬೇಡ್ರಿ. ನಿಮಗೆ ನಮ್ಮದು ರಿಕವರಿ ಹೇಳ್ತಿರಲ್ಲ, ನೀವು ಎಲ್ಲ ಜಿಲ್ಲೆಗಳಲ್ಲೂ ರಿಕವರಿನೇ ಇರ್ತದೆ, ದುಡಿಮೆನೂ ಅಷ್ಟೇ ಇರ್ತದೆ. ಆದರೆ ಮಲತಾಯಿ ಧೋರಣೆಯನ್ನು ನಮ್ಮ ಬಿಜಾಪುರ ಜಿಲ್ಲೆಗೆ ಮಾಡಬಾರ್ದು ಅಂತೇಳಿ ಮಾನ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೋತೀನಿ. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕಬ್ಬಿನ ಬೆಂಬಲ ಬೆಲೆಗಾಗಿ ನಡೀತಾ ಇರುವಂತಹ ಹೋರಾಟ ಇನ್ನೂ ಕೂಡ ನಿಂತಿಲ್ಲ. ವಿಜಯಪುರದ ರೈತರು ಈಗ ಪಟ್ಟು ಹಿಡಿದಿದ್ದಾರೆ. ಟನ್ ಕಬ್ಬಿಗೆ ಕನಿಷ್ಠ 3,500 ಕೊಡಬೇಕು ಅನ್ನುವಂಥದ್ದು ಅವರ ಆಗ್ರಹ. ವಿಜಯಪುರದ ಆಲಮೇಲ ಪಟ್ಟಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ದರ ನಿಗದಿ ಮಾಡಿ ಡಿಸಿ ಹಣ ಕೊಡಿಸಬೇಕು ಅಂತ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ದರ ಘೋಷಣೆ ಮಾಡದೇ ಇದ್ರೆ ಉಗ್ರ ಹೋರಾಟವನ್ನ ನಡೆಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ದರ ನಿಗದಿ ಮಾಡಬೇಕು, ನಿಗದಿ ಮಾಡಿದಂತ ದರವನ್ನ ಡಿಸಿಯೇ ಕೊಡಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ. ಈಗ ರೈತರಿಗೆ ನೀವು ಸಪೋರ್ಟ್ ಮಾಡಿಲ್ಲ, ಯಾವುದೇ ನಮ್ಮ ಕೈಲ ಈ ಫ್ಯಾಕ್ಟ್ರಿ ಪರವಾಗಿದ್ರೆ ಅಂದ್ರ ರೈತರ ಸತ್ಯವೊಂದು ಜೀವನ ಉಳಿತದ. ಅದರ ಏನು ಕಬ್ಬಿಗೆ ದರ ನಿಗದಿಗಾಗಿ ರೈತರು ಈಗ ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದು ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಕೂಡ ಏನೋ ಹೋರಾಟ ನಡೀತಾ ಇದೆ.